ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಆ್ಯಕ್ಷನ್ ಟೇಕ್ವೊಂಡೋ ಯೂಟ್ಯೂಬ್ ಚಾನಲ್. ವ್ಯೂವರ್ಸ್, ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗಾಗಿ ಒಂದು ಇಂಪಾರ್ಟೆಂಟ್ ಸೆಲ್ಫ್ ಡಿಫೆನ್ಸ್ ಟ್ರಿಕ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿರುವಂಥದ್ದೇ. ಸೊ ಯಾರಾದರೂ ಸುಮ್ಮನೆ ಅನಾವಶ್ಯಕವಾಗಿ ಈ ಥರ ತೋಳ ಮೇಲೆ ಯಾರಾದರೂ ಕೈ ಹಾಕಿದ್ರೆ ಅಂತ ಹೇಳಿದ್ರೆ, ಓಕೆನಾ, ಯಾವ ರೀತಿ ನೀವು ಡಿಫೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು ಅನ್ನೋದನ್ನು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನಿಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಎಲ್ಲ ನೋಟಿಫಿಕೇಷನ್ ಸಿಗುತ್ತೆ. ಬನ್ನಿ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ. ವ್ಯೂವರ್ಸ್, ನೀವು ಎಲ್ಲಾದರೂ ಒಬ್ಬಂಟಿಗೆ ಇರ್ಬೋದು, ಅಥವಾ ಎಲ್ಲೋ ಹೋಗಬೇಕಾದಾಗ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಬೇಕಾದವಾಗ, ಸೊ ಯಾರೋ ಇಲ್ಲಿದ್ದವ ಕೂಡ ಏನಾದರೂ ಈ ಥರ ಒಂದು ಸಿಚುವೇಶನ್ ಬರ್ಬೋದು ನಿಮಗೆ, ಓಕೆನಾ. ಸೊ ಬಂದಾಗ ಯಾವ ರೀತಿ ಎದುರಿಸ್ಬೇಕು ಅನ್ನೋದನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಒಂದು ವಿಷಯ ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಮಾರ್ಷಲ್ ಆರ್ಟ್ಸ್ ಅಂದರೆ ಇದೇ ರೀತಿಯೇ ಮಾಡಬೇಕು ಅಂತ ಏನೂ ರೂಲ್ಸ್ ಏನಿಲ್ಲ. ಆ ಸಿಚುವೇಶನ್ನಿಗೆ ಏನು ಮಾಡಬೇಕಂತ ಯಾವ ರೀತಿ ಡಿಫೆನ್ಸ್ ಮಾಡಿ ಹೊಡಿಬೇಕಂತ ಇರುತ್ತೋ ಅದೇ ರೀತಿಯಲ್ಲಿ ನೀವು ಹೊಡಿಬೋದು, ಓಕೆ. ಅದು ನಿಮಗೆ ಬಿಟ್ಟಿದ್ದು. ಸೊ ನಾವು ಡಿಫ್ರೆಂಟ್ ವೆರೈಟಿನ ನಾನು ತೋರಿಸ್ತೀನಿ, ಓಕೆನಾ. ಸೊ ಇದೇ ಒಂದೇ ಕ್ಯಾಟಗರಿಲಿ ತುಂಬ ವೀಡಿಯೋಸ್ಗಳನ್ನು ಹಾಕ್ತಾರೆ. ನಾವು ಯಾವ್ದು ಮಾಡಬೇಕು ಅನ್ನೋದು ನಿಮಗೆ ಸಂಶಯ ಬರ್ಬೋದು, ಓಕೆನಾ. ನೀವು ಎಲ್ಲ ಡಿಫೆನ್ಸನ್ನು ಕಲ್ತ್ಕೊಳ್ಳಿ. ಯಾಕಂತ ಹೇಳಿದ್ರೆ ಯಾವ ಟೈಮಿಗೆ ನಿಮಗೆ ಯಾವ ರೀತಿ ನೀವು ಡಿಫೆನ್ಸನ್ನು ಫೇಸ್ ಮಾಡಬೇಕು ಅನ್ನೋದನ್ನು ನಿಮ್ಗೆ ಟೋಟಲಾಗಿ ನಿಮಗೆ ಗೊತ್ತಾಗತ್ತೆ, ಓಕೆನಾ. ಸೊ ಇಲ್ಲಿ ನೋಡಿ, ಕ್ಯಾಶುವಲಾಗಿ ನಿಂತ್ಕೊಂಡಿದ್ದೀರಾ, ಸ್ವಲ್ಪ ಹೈಟ್ ಇದ್ದೀನಿ, ಸ್ವಲ್ಪ ಹೈಟ್ ವೇರಿಯೇಷನ್ ಆಗ್ಬೋದು. ಸ್ವಲ್ಪ ನೋಡಿ, ಕ್ಲಿಯರಾಗಿ ನೋಡ್ಕೊಳ್ಳಿ. ಈ ಥರ ಬಂದು ಶೋಲ್ಡ್ರಿಗೆ ಬಂದು ಈ ಥರ ಒಂದು ಕೈ ಹಾಕ್ಕೊಂಡು ಏನಾದರೂ ರ್ಯಾಗಿಂಗ್ ಮಾಡೋದಾಗಲಿ ಅಥವಾ ಕೀಟ್ಲಿಗೆ ಬರೋದಾಗಲಿ ನಿಮ್ಮ ತ್ರಾಸು ಕೊಡೋದಂಥ ಏನೋ ಮಾಡಿದ್ರೆ, ಓಕೆನಾ. ಈ ಡಿಫೆನ್ಸನ್ನು ಸಿಂಪಲಾಗಿ ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ, ಯಾವ ರೀತಿ ನೀವು ಮಾಡಬೇಕು ಅನ್ನೋದನ್ನು, ಓಕೆನಾ. ಸೊ ವ್ಯೂವರ್ಸಿಗೆ ಯಾರಾದರೂ ನಿಮ್ಮ ಶೋಲ್ಡ್ರಿಗೆ ಈ ಥರ ಕೈ ಹಾಕಿದ್ರೆ, ಓಕೆನಾ, ಈ ಥರ ಬಂದು ಕೈ ಹಾಕಿದೆ ಅಂತ ಹೇಳಿದ್ರೆ, ಸೊ ಏನಿಲ್ಲ, ಸಿಂಪಲಾಗಿದೆ. ಸೊ ನೀವು ಅವ್ರ ಶೋಲ್ಡ್ರಿಗೆ ಕೈ ಹಾಕ್ಕೊಳ್ಳಿ, ಓಕೆನಾ. ಈ ಥರ ಕೈ ಹಾಕ್ಕೊಂಬಿಡಿ. ಜೊತೆಗೆ ಅವ್ರ ಹ್ಯಾಂಡ್ಸನ್ನು ಕೂಡ ಈ ಥರ ಹಿಡ್ಕೊಳ್ಳಿ, ಓಕೆನಾ. ಹ್ಯಾಂಡ್ಸ್ ಅಥವಾ ಇಲ್ಲಿ ರಿಸ್ಟ್ ಸಿಗುತ್ತೆ, ಅದನ್ನು ಹಿಡ್ಕೊಳ್ಳಿ. ನೀವು ಈ ಥರ ಹಿಡ್ಕೊಂಡ್ಮೇಲೆ ಏನು ಮಾಡಬೇಕು, ಕೆಳಗಡೆಯಿಂದ ಮೂವ್ ಆಗಿ ಒಂದು ಹ್ಯಾಂಡ್ಸು ಹಿಂದ್ಗಡೆ ತೊಗೊಂಬನ್ನಿ, ಓಕೆನಾ. ಈ ಥರ ಹ್ಯಾಂಡ್ಸ್ ಅವನ ಹತ್ರ ಹಿಂದ್ಗಡೆ ತೊಗೊಬಂದುಬಿಡ್ಬೇಕು, ಲಾಕ್, ಓಕೆ. ನಂತರ ಏನು ಮಾಡ್ಬೋದು, ನಾನು ನಿಮಗೆ ಆಲ್ರೆಡಿ ಹೇಳಿದಂತೆ ಅವನ್ನ ಕುತ್ತಿಗೆನ ಹಿಡಿದು ನೈಫ್ ಅಟ್ಯಾಕಲ್ಲಿ ನಿಮಗೆ ಹೇಳಿರ್ತೀನಿ ಆ ವೀಡಿಯೋಸು. ಡೈರೆಕ್ಟಾಗಿ ಈ ಥರ ಎಳೆದ್ಬಿಟ್ಟು ಮಲಸಿಟ್ಟಾಕಿ ಹೋಗ್ಬೋದು. ಈ ಥರ ಮಲಸ್ಬಿಟ್ಟು ಅಂತ ಹೇಳಿದ್ರೆ ಅವನಿಗೆ ಹೇಳಲಿಕ್ಕಾಗಲ್ಲ, ಓಕೆನಾ. ಇದೊಂದು ಡಿಫೆನ್ಸು. ಇನ್ನೊಂದು ಅಂತ ಹೇಳಿದ್ರೆ, ಸೊ ಏನು ಮಾಡ್ಬೋದು, ಹಿಡ್ಕೊಂಡಿದ್ದಾನೆ, ಏನು ಮಾಡ್ಬೋದು, ಅವನ ಶೋಲ್ಡರ್ನ ಹಿಡಿದು ಅವನ ಈ ನೀ ಪಾರ್ಟ್ಸನ್ನು ಬೆಂಡ್ ಮಾಡಿ, ಓಕೆನಾ, ಪುಷ್ ಮಾಡಿ ಬೆಂಡ್ ಮಾಡಿ ಇಲ್ಲಿಂದ ನೀವು ಎಸ್ಕೇಪ್ ಆಗ್ಬೋದು, ಓಕೆನಾ. ಇಷ್ಟೇ ಸಿಂಪಲ್ ಆಗಿದೆ. ಸೊ ಇದೇ ಟ್ರಿಕ್ಕನ್ನು ಎಡಗಡೆ ಬಂದು ಮಾಡಿದವಾಗ ಹ್ಯಾಂಡ್ಸ್ ಚೇಂಜ್ ಆಗುತ್ತಲ್ವ, ಸೊ ಅದೊಂದು ಕ್ಲಿಯರಿಫಿಕೇಷನ್ ನಿಮಗೆ ಕೊಡಬೇಕಂತ ಹೇಳಿ ಲೆಫ್ಟ್ ಸೈಡ್ ಬಂದು ಹಿಡಿದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಕ್ಲಿಯರಾಗಿ, ಓಕೆನಾ. ಸೊ ಈ ಥರ ಶೋಲ್ಡರ್ ಮೇತ್ರ ಬಂದು ಕೈ ಹಾಕಿ ಇಟ್ಕೊಳ್ಳಿ. ಸೊ ಇವಾಗ ಏನು ಮಾಡಬೇಕು, ಸಿಂಪಲ್ಲಾಗಿ ಅವ್ರ ಶೋಲ್ಡರ್ ಮೇಲೆ ನೀವು ಕೈ ಹಾಕ್ಕೊಳ್ಳಿ, ಆಯಿತಾ. ಇದರ ಕೈ ಹಾಕಿ ಏನು ಮಾಡಬೇಕು, ಅವರ ಇನ್ನೊಂದು ಈ ಹ್ಯಾಂಡ್ಸನ್ನು ನೀವು ಹಿಡ್ಕೋಬೇಕು, ಓಕೆನಾ. ಹಿಡ್ಕೊಂಡು ನೀವು ಹಿಂದಕ್ಕೆ ಮೂವ್ ಆಗಬೇಕು. ಜೊತೆಗೆ ಅವ್ರ ಹ್ಯಾಂಡ್ಸನ್ನು ಹಿಂದಕ್ಕೆ ಈ ಥರ ನೀವು ತಗೊಬರ್ಬೇಕು, ಓಕೆನಾ. ತಂದು ಕೂಡಲೇ ಅವನು ನಿಮ್ಮ ಕೈಗೆ ಬಂದುಬಿಡ್ತಾನೆ. ಸೊ ಏನು ಮಾಡುವಂಥದ್ದು, ನಿಮ್ಮ ಕಾಲಿಂದ ಅವನ ನೀ ಪಾರ್ಟ್ಸಿಗೆ, ಓಕೆ, ಈ ಥರ ಒದ್ದು ಅಲ್ಲಿ ಬೀಳಿಸ್ಬಿಟ್ಟು ಆ ಸ್ಪಾಟಿಂದ ನೀವು ಎಸ್ಕೇಪ್ ಆಗ್ಬೋದು, ಓಕೆನಾ. ವ್ಯೂವರ್ಸ್, ಎಷ್ಟೇ ಡಿಫೆನ್ಸು ಸಿಂಪಲ್ ಆಗಿದೆ, ಓಕೆನಾ. ಆ ವ್ಯೂವರ್ಸ್ ವಿಡಿಯೋ ನೀವು ಫುಲ್ಲಾಗಿ ನೋಡಿರ್ತ ಅಂದ್ಕೊಂಡಿದ್ದೀನಿ. ಸೊ ಯೂಸ್ಫುಲ್ಲಾಗಿರುತ್ತೆ. ಸೊ ಕರೆಕ್ಟಾಗಿ ಡಿಫೆನ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ಹೊಸ ವಿಡಿಯೋನಿಗೆ ಹೊಸ ಡಿಫೆನ್ಸನ್ನು ಭೇಟಿ ಮಾಡ್ತೀವಿ. ಅದುವರೆಗೂ ಬಾಯ್ ಬಾಯ್.